ಹೋ ಬಂದೇನಪ್ಪ ಮಗು, ನಿನ್ ದಾರಿನೇ ಕಾಯ್ತಾ ಇದ್ದೆ. ಇಷ್ಟೊತ್ತರೆಗೂ ಎಲ್ಲೋಗಿ? ಅಮ್ಮ, ಇಂದು ಜೋಕಾಲಿ ಹಬ್ಬ ಅಲ್ವೇ? ನಾನು ನನ್ನ ಮಿತ್ರರ ಜೊತೆಗೂಡಿ ಜೋಕಾಲಿ ಆಟವಾಡಿ ಬರೋಲು ತಡವಾಯ್ತಮ್ಮ. ಅಂದಾಗೆ ಚಿಕ್ಕಪ್ಪ ಎಲ್ಲಿ? ಚಿಕ್ಕಪ್ಪ ಯಾವ್ದೋ ಕಾಲೇಜ್ ಫಂಕ್ಷನ್ ಇದೆ ಅಂತ ಹೋಗಿದ್ದಾರೆ. ಅಂದಾಗೆ ಏನಾದ್ರೂ ಅವ್ರ ಹತ್ರ ಕೆಲ್ಸ ಐತೇನೋ? ಅದೇ ಅಮ್ಮ, ಚಿಕ್ಕಪ್ಪ ಬಂದ ಮೇಲೆ ಇಂದು ಈ ಹಿತ್ತಲದ ಮರಕ್ಕೆ ಜೋಕಾಲಿ ಕಟ್ಟಿ ಆಡುವ ಆಸೆ ಅಷ್ಟೇ. ಓಹೋ, ಅಷ್ಟೇ. ಚಿಕ್ಕಪ್ಪ ಬಂದ್ರು, ಚಿಕ್ಕಪ್ಪ ಬಂದ್ರು. ಬಾ ಚಿಕ್ಕಪ್ಪ, ನಾನು ನನ್ನ ದಾರಿಯನ್ನೇ ಕಾಯುತ್ತಿದ್ದೆ, ಬೇಗ ಬಾ. ಮಗು ಪ್ರಕಾಶ್, ಓಹೋ ಹೀಗೋ, ಇರಲಿ, ಮೊದಲು ನಿನ್ನ ಬಾಯಿ ಸಿಹಿವಾಗಲಿ. ಅತ್ತಿಗಮ್ಮ, ಸಿಹಿ ತಂದಿದ್ದೇನೆ, ತೆಗೆದುಕೊಳ್ಳಿ. ಇದೇನ್ ರವೀಂದ್ರ, ಸಿಹಿ ಅನ್ಸೋದಕ್ಕೆ ಕಾರಣ ಏನಪ್ಪ? ಅತ್ತಿಗಮ್ಮ, ಇದೇ ಅಲ್ಲ ನಿಮ್ಮ ಆಶೀರ್ವಾದ ಫಲ. ಉತ್ತಮ ನಟನೆಗಾಗಿ ಹಾಗೂ ಒಳ್ಳೆ ನರ್ತನೆಗಾಗಿ ಕಾಲೇಜಿನಲ್ಲಿ ಸನ್ಮಾನಿಸಿದ್ದಾರೆ. ತಾಯಿ ಇಲ್ಲದ ತಬ್ಬಲಿಯಾಗಿ ಬೆಳೆದ ನನಗೆ ತಾಯಿ ರೂಪದಲ್ಲಿ ಬಂದು ಉತ್ತಮ ಮಾರ್ಗದರ್ಶನ ನೀಡಿದರೆ ನಿಮ್ಮ ಉಪಕಾರವನ್ನು ಎಂದೆಂದಿಗೂ ಮರೆಯಲಾರನಮ್ಮ. ಎದ್ದೇಳಪ್ಪ ಮೈದನ, ಎದ್ದೇಳು. ನೀನು ಚೆನ್ನಾಗಿ ಓದು, ದೊಡ್ಡ ವಿದ್ಯಾವಂತನಾಗಬೇಕು, ಈ ಜನರ ಸೇವೆ ಮಾಡಬೇಕು ಅಂತಲೇ ನನ್ನ ಆಸೆ ಇರೋದು. ಜನರ ಸೇವೆ ಮಾಡಿ ನೀನು ಸದಾಕಾಲ ಚೆನ್ನಾಗಿರಪ್ಪ. ಅಪ್ಪ, ಈಗ ಬಂದ್ರಪ್ಪ? ಚೆನ್ನಾಗಿದ್ದಲ್ಲ? ಅಣ್ಣ ಹೇಗಿದ್ದಾನಪ್ಪ? ಅಣ್ಣ ಹೇಗಿದ್ದಾನೆ? ನನಗೂ ಅಷ್ಟೇ ಮಗು, ಯಾವಾಗ ನಿಮ್ಮೆಲ್ಲರನ್ನು ಕಂಡು ಆನಂದಿಸಲೆಂದು ಹಂಬಲಿಸುತ್ತಿದೆ. ಅದೇಕೋ ಸಿಹಿ ಹಂಚುತ್ತಿರುವರಲ್ಲ? ಬನ್ನಿ ಮಾಮಾಜಿ, ವಿಶೇಷ ಏನಿಲ್ಲ ಮಾಮಾಜಿ. ಗ್ಯಾದರಿಂಗ್ನಲ್ಲಿ ಉತ್ತಮ ನಟನೆಗಾಗಿ ಹಾಗೂ ಒಳ್ಳೆ ನಡತೆಗಾಗಿ ಸನ್ಮಾನಿಸಿದ್ದಾರೆ. ಅದಕ್ಕಾಗಿ ಖುಷಿಯಿಂದ ಅತ್ತಿಗೆಯನ್ನು ನಮಸ್ಕರಿಸಿ ಸಿಹಿ ತಂತಿದ್ದೇನೆ, ತೆಗೆದುಕೊಳ್ಳಿ. ನಿನ್ನ ಕರ್ತವ್ಯಕ್ಕೆ ಆ ದೇವರು ಸದಾ ಬೆಂಬಲವಾಗಿರ್ಲಿ. ಮಗಳೇ, ನಿನ್ನ ಅಕ್ಕ ಭಾವ ಯಾರು ಕಾಣುತ್ತಿಲ್ಲ. ಅದೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ನನ್ನ ಪತಿದೇವರಿಗೆ ಫೋನ್ ಬಂತು. ಅದಕ್ಕೆ ಅವರ ಗೆಳೆಯಂದಿರ ಜೊತೆ ಹೊರಗಡೆ ಹೋಗಿದ್ದಾರೆ ಅಪ್ಪಾಜಿ. ಎಂದಿನಂತೆ ಅಣ್ಣ ಫ್ಯಾಕ್ಟರಿಗೆ ಹೋಗಿದ್ದಾರೆ. ಇನ್ನು ಚಂಚಲೆಯ ತೆಗೆಯು ಯಾವಾಗಲೂ ಮಹಿಳಾ ಮಂಡಳಿ, ಆ ಸಭೆ, ಈ ಸಭೆ, ಹೋಟೆಲ್, ಪಾರ್ಕು ಅವ್ರ ತಂದೆಯನ್ನು ಬೆಟ್ಟವನ್ನು ಮುಗಿಸಿಕೊಂಡು ಮನೆಗೆ ಬರ್ತಾರೆ. ಬಂದ ತಡ ಅತ್ತಿಗೆ ಮನೆಗೆ ಹಿಂಸೆ ಕೊಟ್ಟು ಹಾಗೆ ಹೇಗೆ ಅಂತ ನಿಂದಿಸುತ್ತಾರೆ. ಅವಳ ನಿತ್ಯ ಕಾಯಕ. ರವೀಂದ್ರ, ಸ್ವಲ್ಪ ನಾಲ್ಗೆನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡು. ಹಿರಿಯ ಅತ್ತಿಗೆ ಅಂತ ಹೇಳಿದ್ರೆ ಹೆತ್ತ ತಾಯಿಯ ಸಮಾನ. ನೀನು ಬುದ್ಧಿವಂತನಾಗಿ ಈ ರೀತಿ ಮಾತನಾಡ್ತಾ ಇದೆಯಲ್ಲ, ಸರಿ ಇಲ್ಲಪ್ಪ, ಸರಿ ಇಲ್ಲ. ಅಲ್ಲೋ, ನೀನೇ ಈ ರೀತಿ ಮಾತಾಡಿದ್ರೆ ಹೇಗೆ ಅಂತ ನೋಡಿದ್ರೆ ಮಾವ, ಅತ್ತಿಗಮ್ಮ ಯಾವಾಗಲೂ ಹೀಗೆ ಗದ್ದರಿಸುತ್ತಾರೆ. ಹೋಗ್ಲಿ ಬಿಡಪ್ಪ, ಇರ್ಲಿ, ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೋಬೇಡ. ಇವತ್ತು ನಾಗರ ಪಂಚಮಿ ಹಬ್ಬ. ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸಿನಲ್ಲಿ ವಿಷ ತುಂಬ್ಕೋಬಾರ್ದಪ್ಪ, ವಿಷ ತುಂಬ್ಕೋಬಾರ್ದು. ಸರಿ ಸರಿ, ಇವತ್ತು ನಾಗರ ಪಂಚಮಿ ಹಬ್ಬ ಅಲ್ವಾ, ಅದಕ್ಕೆ ಸಿಹಿ ಮಾಡಿದ್ದೀನಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ನಡೀರಿ, ಬನ್ನಿ. ಮಗಳೇ ಚಂಚಲ, ಕ್ಷೇಮವಾಗಿದ್ದೀನಮ್ಮ? ನನ್ನ ಕ್ಷೇಮ ಕುರಿತು ನಿಮಗೇನಾಗಬೇಕು? ನೀವು ಸಂತೋಷವಾಗಿದ್ದೀರಲ್ಲ, ಅಷ್ಟು ಸಾಕು. ಅತ್ತಿಗಮ್ಮ ಕಾಲೇಜಿನಲ್ಲಿ ಸನ್ಮಾನಿಸಿದ್ದಾರೆ. ಅದಕ್ಕಾಗಿ ಸಿಹಿ ತಂದಿದ್ದೀನಿ, ತೆಗೆದುಕೊಳ್ಳಿ. ಈಗಾಗಲೇ ಎಲ್ಲರೂ ತಿಂದಿದ್ದಾರೆ, ಅಷ್ಟೇ ಸಾಕು. ಈ ದರಿದ್ರ ಕೋಟಿ ಎಂಜಲ್ನ ನನ್ನ ಕೊಡಕ್ ಬರಬೇಡಿ. ಸಿಹಿ ತಿನ್ನೋ ಅಭ್ಯಾಸ ನನಗಿಲ್ಲ ನೋಡಿ. ನೋಡ್ದ ಮಾವ, ಈ ಸೋಂಗಲಾಡಿಯ ಸೊಕ್ಕು. ರವೀಂದ್ರ, ನೋಡಪ್ಪ, ಹೋಗ್ಲಿ ಬಿಡು. ಏನೋ ಕೆಲಸ ಮಾಡಿ ಆಯಾಸಗೊಂಡು ಮನೆಗೆ ಬಂದಿದ್ದಾಳೆ. ಇನ್ನೊಂದು 5 ನಿಮಿಷ ಹೋದ್ರೆ ಕರಗಿ ನೀರಾಗಿ ಹೋಗ್ತಾಳೆ. ಸರಿ ಸರಿ, ಅದನ್ನೆಲ್ಲ ಬಿಟ್ಬಿಡಿ, ನಡೀರಿ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಮಗಳೇ, ಹಬ್ಬದ ನಿಮಿತ್ತವಾಗಿ ನಿನಗೂ ಹಾಗೂ ಚಂಚಲಗೂ
ಸೀರೆ ಕುಬ್ಬಸ ಸಿಹಿ ಪದಾರ್ಥ ತಂದಿದ್ದೇನೆ ಮಗಳೇ, ತೆಗೆದುಕೊಳ್ಳಮ್ಮ. ಅಪ್ಪಾಜಿ ಇದನ್ನೆಲ್ಲ ಅಕ್ಕನಿಗೆ ಅರ್ಪಿಸಿ ನಾವು ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಡೀರಿ ಅಪ್ಪಾಜಿ, ಹೋಗೋಣ, ಊಟ ಮಾಡೋಣ. ಬೇವು ಬೆಲ್ಲ ಸಿಹಿ ಆಯ್ತು, ಬೆಲ್ಲ ಮೆಲ್ಲ ಚೆನ್ನಾಯ್ತು.